ಗೀತಾ ಗೀತಾ ರೀ ಬಂದ್ಬಿಟ್ರಾ? ನನ್ನ ಕ್ಷಮಿಸ್ಬಿಡ್ರಿ ಪ್ಲೀಸ್. ನಿನ್ನನ್ನು ಕ್ಷಮಿಸ್ಬಿಟ್ಟೆ. ನಾನು ನಿನ್ನನ್ನು ಮನೆ ಕರ್ಕೊಂಡೋಗಿ ಬಂದಿದ್ದೀನಿ. ಬಾ ಹೋಗೋಣ ಮನೆಗೆ. ಬರ್ತೀನಿ ರೀ, ಬರ್ತೀನಿ. ನಂಗಂತೂ ಇಲ್ಲಿ ಇರೋಕ್ಕಾಗ್ತಿಲ್ಲ, ನಿಜವಾಗ್ಲೂ ಬರ್ತೀನಿ. ನಾನು ನಿನ್ಗೆ ಅವಾಗಲೇ ಹೇಳಿಲ್ವೇನೆ ಕೊಟ್ಟೆ ಹೆಣ್ಣು ಕುಲುಕ್ವರ್ಗೆ ಅಂತ. ಬಾ, ನೀನು ಎಲ್ಲಿ ತಿಳ್ಕೊತೀಯ? ಇಲ್ಲ ರೀ, ನಂಗೆ ನಿಜವಾಗ್ಲೂ ಇವಾಗಲೇ ಅರ್ಥ ಆಗಿತ್ತು. ನಾನಂತೂ ಇಲ್ಲಿರಲ್ಲ, ಬರ್ತೀನಿ ಕಣ್ರಿ. ಯಾಕೆ, ಏನಾಯಿತು? ಯಾರಾದರೂ ಚಿತ್ರಹಿಂಸೆ ಏನಾದ್ರು ಕೊಡ್ತಿದ್ದಾರಾ? ಇಲ್ಲ ರೀ, ಆದ್ರೂ ಬೇಜಾರಾಗ್ತಿದೆ ನೀವಿಲ್ಲ ಅಂತ. ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಅಯ್ಯೋ ಪರವಾಗಿಲ್ಲ ಬಿಡು. ತಪ್ಪನ್ನ ಮನುಷ್ಯ ಅಲ್ಲದೆ ಮರ ಮಾಡೋಕ್ಕಾಗುತ್ತಾ? ಮನುಷ್ಯನೇ ತಪ್ಪು ಮಾಡಬೇಕು, ಮನುಷ್ಯನೇ ತಿದ್ಕೋಬೇಕು. ಅಳಿ ಅಂದರೆ ಇವಾಗ ಬಂದ್ರಾ? ಬನ್ನಿ. ನನ್ನ ಮಗಳು ನೆಮ್ಮದಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ. ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾನೆ ಇದ್ಲಿ, ಗೊತ್ತಾ? ಅವಳೇ ಅಲ್ವಾ ಅತ್ತೆ ಹೇಳಿದ್ದು ನಿನ್ನ ಜೊತೆ ಬರಲ್ಲ ಅಂತ. ಅದಕ್ಕೆ ನಾನು ಬರ್ತಾಳೆ ಅಂತ ಎಷ್ಟು ದಿನ ಕಾದೆ, ಬರಲೇ ಇಲ್ಲ. ಅದಕ್ಕೆ ನಾನೇ ಬಂದೆ. ಇಲ್ಲ, ನೀವು ಬರದೇ ಇದ್ರೂ ನಾವೇ ಬರೋಣ ಅಂದ್ಕೊಂಡಿದ್ದು. ನೀವೇ ಬಂದ್ರಲ್ಲ, ತುಂಬ ಸಂತೋಷ. ಯಾಕೆ ಬೇಜಾರಾಗಿದೆಯಾ? ಬಂದ್ರಲ್ಲ ಬಿಡು. ಬರಲಿಲ್ಲ ಅಂತ ಬೇಜಾರಾಗಿದೆ, ಈಗ ಬಂದ್ರಲ್ಲ, ಖುಷಿಯಾಗಿರಿ ಇಬ್ರು. ಬೇರೆ ಮನೆ ಮಾಡಿದ್ದೀನಿ, ಅದಕ್ಕೆ ನಿನ್ನ ಕರ್ಕೊಂಡೋಗಿ ಬಂದಿದ್ದೀನಿ. ಬಾ. ಅಯ್ಯೋ ರೀ, ಬೇಡ ರೀ. ಬೇರೆ ಮನೆ ಏನು ಬೇಡ, ಅದೇ ಮನೇಲಿರೋಣ. ಅತ್ತೆ ಮಾವನ ಜೊತೆನೇ ಹೊಂದ್ಕೊಂಡಿರ್ತೀನಿ, ಚೆನ್ನಾಗಿರ್ತೀನಿ. ನೀನು ಹೇಳ್ದಲ್ಲ ಬೇರೆ ಮನೆ ಮಾಡು ಅಂತ, ಅದಕ್ಕೆ ಬೇರೆ ಮನೆ ಮಾಡಿದ್ದೀನಿ. ಬಾ. ಬಿಡವಾ? ಅವರೇ ಅಳಿ ಅಂದರೆ ಮಾಡೋರಂತಲ್ಲ ಬೇರೆ ಮನೆಯ, ಅಲ್ಲೇ ಇರೋ, ಚೆನ್ನಾಗಿರಿ. ಹೋಗೋಣ, ಇವಾಗ ಬಂದ್ರಾ? ಹ್ಞೂಮ್ಮ, ಇವಾಗ ಬಂದೆ. ಕಾಫಿ ತಿಂಡಿ ಏನಾದ್ರು ತಗೋತೀರಾ? ಅಯ್ಯೋ ಮಿಟ್ಟಗ್ಲಾಣಿ, ಇಲ್ಲಾಕೆ ಬಂದೆ? ನನ್ನ ಮಗಳು ಅಳಿಮಯ್ಯನೂ ಚೆನ್ನಾಗವ್ರೆ ಅಂತ ನೋಡೋಕೆ ಬಂದ. ನೋಡು. ಅಯ್ಯೋ, ಅವ್ರು ಚೆನ್ನಾಗಿದ್ರೆ ನಮಗೂ ಖುಷಿನೇ ಅಲ್ವಾ? ಬಿಡಿಯತ್ತೆ. ಮತ್ತೆ ಇಷ್ಟು ದಿನ ನೆಮ್ಮದಿಯಾಗಿ ಇರಕ್ಬಿಡ್ನಿಲ್ಲ ಅವಳನ್ನ. ಬಾಯಿಗೊಂದು ಮಾತನ್ನಿವೆ, ತುತ್ತಿಗೊಂದು ಮಾತನ್ನಿವೆ. ಅಮ್ಮ ಸುಮ್ಮನೆ ಇರಮ್ಮ ನೀನು. ಆಯಿತು, ಇವಾಗ ನೀನು ನಿಮ್ಮ ಅಮ್ಮನ ಮಾತು ಕೇಳಬೇಡಕನೆ. ಹೇಗಿದ್ದ? ಚೆನ್ನಾಗಿರೋ, ಹೋಗಿ. ಹೋಗೋಣ ಬಂದರೆ. ಅಯ್ಯೋ, ಯಾಕವ ಇಷ್ಟು ಬೇಗ ಹೊಂಟಿ? ಹಳಮಯ್ಯರು ಅಪ್ರೂಪ ಬಂದವ್ರೆ. ನಿಮ್ಮ ಅಣ್ಣ ಬರ್ಬೇಕಾದ್ರೆ ಕೋಳಿ ಗಿಳಿ ತಗೋಬರ್ತಾನೆ, ಉಂಕೊಂಡೋಗಿರಂತೆ. ಇರಿ. ಅಯ್ಯೋ ಅತ್ತೆ ಬೇಡ, ಏನು ಬೇಡ, ನಾವು ಹೋಗ್ತೀವಿ, ಪರವಾಗಿಲ್ಲ ಬಿಡಿ, ಏನು ಬೇಡ. ಹಂಗಂತಿರಲ್ಲ ಅಳಿ ಅಂದರೆ. ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ? ನನ್ನ ಮಗ ಬರ್ಬೇಕಾರೆ ಹಂಗೆ ತಗೋಬರ್ತಾನೆ, ಏಟತ್ತು ತಗೋಬರ್ತಾನೆ, ಏಟತ್ತು ಮಾಡ್ತೀವಿ, ಉಂಕೊಂಡೋಗಿರಂತೆ. ಹೋಗಿ ಫೋನ್ ಮಾಡೋಕೆ ಅವನಿಗೆ, ಚಿಕನ್ ತಗೋಬರೋಕು ಅಂತ ಫೋನ್ ಮಾಡೋಕು. ಸರಿ ಆಯಿತು. ಅಂದರೆ ನಿಮ್ಮ ಅಪ್ಪ ಅವ್ವ ಎಲ್ಲ ಸಂದಕ್ಕವ್ರ? ನೀವು ಸಂದಕ್ಕಿದ್ದೀರಾ? ಹ್ಞೂ ಅತ್ತೆ, ನಾವೆಲ್ಲ ಚೆನ್ನಾಗಿದ್ದೀವಿ, ಅವರು ಚೆನ್ನಾಗಿದ್ದಾರೆ. ಲೇ ಸೊಸೆ, ಒಂದೀಟ ಖಾರ ಗೀರೆಲ್ಲ ಹರ್ಕೋ, ಬೇಗ ಮಾಡೋಣ. ಮಗ ನಡಿ, ನೀನು ಬಟ್ಟೆ ಗಿಟ್ಟೆ ತುಂಬ್ಕ ನಡಿ. ಸರಿ ಅಮ್ಮ, ಆಯಿತು. ಯಾಕೆ ಮತ್ತೆ ಬೇಜಾರಿದ್ದಿಲ್ಲ? ಯಾಕವ? ಅವರೇ ಬಂದವರೆಲ್ಲ ಕರ್ಕೊಂಡು ಹೋಗೋಕ್ಕೆ. ನೀನು ನಗ್ನಗ್ತಾ ಇರಬೇಕಲ್ವಾ? ನೀನು ನಗ್ನಗ್ತಾ ಇದ್ರೆ ನಮಗೂ ಖುಷಿ, ಅವ್ರಿಗೂ ಖುಷಿ. ಹ್ಞೂ ಅಮ್ಮ, ನಗ್ನಗ್ತಾನೆ ಇರ್ತೀನಿ, ನಗ್ನಗ್ತಾನೆ ಹೋಗ್ತೀನಿ. ಈಗ ಕೋಳಿ ಗಿಳಿ ಸಾರೇನು ಬೇಡ, ಹೋಗೋಣ ಬಾ. ಇನ್ನೊಂದಿನ ಬಂದ್ರೆ ಆಯ್ತದೆ. ಹಂಗೆ ಅನ್ಬೇಡಿ, ಅವಳು ಬಂದರೆ. ಅಪರೂಪಕ್ಕೆ ಬಂದಿದ್ದೀರಾ, ಊಟ ಮಾಡ್ಕೊಂಡೋಗಿರಂತೆ, ಹೋಗ್ಬಿಟ್ಟೋಗಿರಂತೆ. ನನ್ನ ಮಗ ಇನ್ನೇನು ಬರೋ ಟೈಮ್ ಆಯಿತು, ಹಾಗೆ ಫೋನ್ ಮಾಡ್ತಾಳೆ, ತಗೊಬಂದ್ಬಿಡ್ತಾನೆ. ಇಲ್ಲ ಅಂದರೆ ಮನೇಲೆ ಒಂದು 5 ನಾಟಿ ಕೋಳಿ, ಅದನ್ನ ಕುಯ್ತೀವಿ ಬಿಡಿ. ಅಮ್ಮ ಬೇಡ ಬೇಡಮ್ಮ, ಹೋಯ್ತೀವಿ, ಇನ್ನೊಂದಿನ ಬಂದಾಗ ಮಾಡಿದ್ರಾಯ್ತು. ಸುಮ್ ಕೂಕ ಮಗ ನೀನು, ಸುಮ್ ಕೂಕ. ಅವರು ಇರ್ತಾರಕ್ಕಂತ ಸುಮ್ ಕೂಕ. ಸರಿ ಅತ್ತೆ, ಆಯಿತು. ಖಾರ ಆಡಿಸ್ತೀನಿ ರೀ. ನನ್ನ ತಪ್ಪಾಯಿತು, ಕ್ಷಮಿಸ್ಬಿಟ್ರಿ. ನಾನು ಇನ್ನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಕಣ್ರಿ, ಪ್ಲೀಸ್ ಕಣ್ರಿ. ನಿನ್ನ ತಪ್ಪು ನಿಂಗೆ ಇಷ್ಟು ಬೇಗ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಬಿಡು, ತಲೆ ಯಾಕೆ ಇಡಿಸ್ಕೊತೀಯ? ರೀ, ನಾವು ಅತ್ತೆ ಮಾವನ ಜೊತೆನೇ ಇರೋಣ ಕಣ್ರಿ, ಅವ್ರು ನಾನು ಚೆನ್ನಾಗಿ ನೋಡ್ಕೋತೀನಿ. ಬೇಡ, ಸದ್ಯಕ್ಕೆ ಇವಾಗ ಬೇರೆ ಮನೆ ಮಾಡಿದ್ದೀನಿ, ಅಲ್ಲೇ ಇರೋಣ ಬಾ ಸ್ವಲ್ಪ ದಿನ. ಆಮೇಲೆ ಬಂದು ಅಪ್ಪ ಅಮ್ಮನ ಜೊತೆನೇ ಇದ್ರೆ ಆಯಿತು. ಅವ್ರಿಗೆ ವಯಸ್ಸಾದ ಕಾಲಕ್ಕೆ ಇನ್ಯಾರು, ನಾವೇ ಅಲ್ವಾ? ಬಿಡಿ, ಪರವಾಗಿಲ್ಲ, ಅಲ್ಲಿರೋಣ ಇವಾಗ, ಆಮೇಲೆ ಬಂದ್ರಾಯ್ತು ಬಿಡು. ಹೋಗು, ಬಟ್ಟೆ ಗಿಟ್ಟೆ ಎಲ್ಲನೂ ಜೋಡಿಸ್ಕೋ, ಹೋಗೋಣ. ಸರಿ ರೀ, ಆಯಿತು. ಬಾವಾ ಸಂದಕ್ಕಿದ್ದೀರೇನು? ಚೆನ್ನಾಗಿದ್ದೀನಿ. ಈಗ ಬಂದಿದ್ದ ಭಾರಿ ಸಂತೋಷ ಆಯಿತು ಬಾವ. ನಮ್ಮ ಅಕ್ಕಂಗೆ ಏನೂ ಗೊತ್ತಾಗೋದಿಲ್ಲ, ಒಂಚೂರು ಕೇಳ್ಕೊಂಡು ಮಾಡ್ಕೊಂಡು ಹೋಗಿ. ಆಯ್ತಲ್ವ, ಅದಕ್ಕೆ ಅಲ್ವ ಕರ್ಕೊಂಡೋಗಿ ಬಂದಿರೋದು, ತಿದ್ದಿ ಬುದ್ಧಿ ಹೇಳೋಕ್ಕೆ. ನೀವು ಒಂಚೂರು ತಿದ್ದಿ ಬುದ್ಧಿ ಹೇಳಿ ಕಳಿಸಿ. ಹ್ಞೂ ಬಾವ, ನಾವು ತಿದ್ದಿ ಬುದ್ಧಿ ಎಲ್ಲ ಹೇಳಿದ್ದೀನಿ, ಇವಾಗ ಅರ್ಥ ಆಗೈತೆ ಅವಳಿಗೆ, ಬತ್ತಳ್ಬಿಡಿ.
ನಾವಿನ್ನು ಹೊರಡ್ತೀವಿ. ಓ ಇಲ್ಲ ಪವ, ಚಿಕನ್ ತಂದ್ಬಿಟ್ಟಿದ್ದೀನಿ, ಅದು ಮಾಡ್ತಾವ್ರೆ, ಊಟ ಮಾಡ್ಕೊಂಡು ಹೋಗಿರಂತ ಆಯ್ತಾ. ಈಗ ಅದೆಲ್ಲ ಯಾಕೆ ಬೇಕಾಗಿತ್ತು? ಇರಲಿ ಬಾವ, ಅಪರೂಪಕ್ಕೆ ಬಂದಿದ್ದೀರಲ್ಲ ಅದಕ್ಕೆ ತಂದಿದ್ದೀನಿ ಅಷ್ಟೇ. ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀರಿ, ಅಷ್ಟೊತ್ತಿಗೆ ಮಾಡ್ಬಿಡ್ತಾರಂತೆ, ನೀವು ಊಟ ಮಾಡ್ಕೊಂಡು ಹೋಗೋರಂತಿಬ್ರು. ಸರಿ ಆಯಿತು. ಸ್ವಲ್ಪ ಸದ್ಯ ಬಂದ್ರಲ್ಲ, ನಮ್ಮ ಅಕ್ಕನ ಜೀವನ ಚೆನ್ನಾಗಿದ್ರೆ ಸಾಕು. ನಮ್ಮ ಅಕ್ಕ ಯಾವಾಗಲೂ ನಗ್ನಗ್ತಾ ಇರಬೇಕು ಅಷ್ಟೇ. ಲೋ ಮಗ, ಎತ್ತಕ್ಕೆ ಹೋದ್ರು ಅಳಿ ಅಂದರು. ರೂಮಲ್ಲಿ ರೆಸ್ಟ್ ಮಾಡೋಕೆ ಹೋದ್ರು ಕನ್ನಡಿಯಮ್ಮ. ಸಂದಾಗಿ ನೋಡ್ಕ ಮಗ, ಸಂದಾಗ ಮಾತಾಡ್ಸು. ಆಯಿತು ಬಿಡಮ್ಮ, ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಕಂತೆ, ನಡಿ ನೀನು ಹೋಗು ಬೇಗ, ಅದೇನು ಅಡುಗೆ ಅಂತಲ್ಲಿ ಮಾಡೋಗು. ಮಾಡ್ತಾವಳೆ ನೀನು ಇರ್ತೀಗಂತಾಗ.